ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಗಡೀಪಾರು ಮಾಡಿ ಅಂತ ಒತ್ತಾಯಿಸಿ ಮನವಿ ಮಾಡಿದ ಭಾರತ ರತ್ನ ಅಂಬೇಡ್ಕರ್ ಯುವ ಸೇನೆ. ಅಂಬೇಡ್ಕರ್ ಅವರನ್ನ ಅವಮಾನಿಸಿದ ಅಮಿತ್ ಶಾ ಅವರನ್ನ ಗಡೀಪಾರು ಮಾಡಬೇಕೆಂದು ಭಾರತದ ಜನತಾ ಹಲವಾರು ದಲಿತ ಸಂಘಟನೆಗಳು ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಕೇಂದ್ರ ಸಚಿವರ ವಿರುದ್ಧ ಹೋರಾಟಗಳನ್ನು ಮಾಡಿ ಮನವಿ ಮಾಡಿದರು. ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಭಾರತ ರತ್ನ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ ಎಸ್.ಟಿ. ಶ್ರೀನಿವಾಸ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯೊಂದನ್ನು ರವಾನೆ ಮಾಡಿದ್ರು. ಗೃಹ ಸಚಿವರು ಅಂಬೇಡ್ಕರ್ ಅನ್ನೋದನ್ನ ಪ್ಯಾಷನ್ ಆಗಿದೆ, ಅದರ ಬದಲಾಗಿ ದೇವರ ಹೆಸರನ್ನ ಜಪ ಮಾಡಿದ್ರೆ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಎಂಬ ಹೇಳಿಕೆಯನ್ನ ಖಂಡಿಸಿ ಅವರನ್ನ ಗಡೀಪಾರು ಮಾಡಬೇಕು ಮತ್ತು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಿ ಭಾರತದಿಂದ ಇಷ್ಟೊಂದು ದಲಿತ ಸಂಘಟನೆಗಳು ಪ್ರತಿಭಟನೆಯೂ ಮಾಡಿಯೂ ಪ್ರಯೋಜನವಾಗದ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಸಂವಿಧಾನ ಆಶಯಗಳನ್ನು ಗೌರವಿಸುವ ಯುವ ಪಡೆಯ ಮುಖಾಂತರ ಗೃಹ ಸಚಿವ ಅಮಿತ್ ಶಾ ಮತ್ತು ಅವರ ಸರ್ಕಾರಕ್ಕೆ ಮುಂದಿನ ಚುನಾವಣೆಯಲ್ಲಿ ರಾಜ್ಯಕ್ಕೆ ಫುಲ್ ಸ್ಟಾಪ್ ಇಡ್ತೀವಿ ಎಂದರು. ತಕ್ಷಣ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾ ಮಾಡಿ ದೇಶದ್ರೋಹ ಪ್ರಕರಣವನ್ನ ನಮೂದು ಮಾಡಿ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ತಂದುಕೊಡಬೇಕು ಹಾಗೂ ಅಮಿತ್ ಶಾ ಅವರು ಕೊಟ್ಟಿರುವ ಹೇಳಿಕೆಯಿಂದ ದೇಶದ ಸಂವಿಧಾನ ವಿರೋಧಿಗಳಿಗೆ ಪ್ರಚೋದನೆ ನೀಡಿದಂತಾಗ್ತಿದೆ. ಇದರ ಬೆನ್ನಲ್ಲೇ ಅಲ್ಲಲ್ಲಿ ಅಂಬೇಡ್ಕರ್ ವಿಗ್ರಹಗಳನ್ನ ಧ್ವಂಸ ಮಾಡ್ತಾ ಇರೋದು, ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ನಡೆಯುತ್ತಿದೆ. ಇದು ಆಡಳಿತ ಯಂತ್ರಾಂಗದ ಭಾಗವಾಗಿರುವ ಗೃಹ ಸಚಿವರ ಹೇಳಿಕೆಯ ಪ್ರಚೋದನೆಯಿಂದ ಅಂತ ಅರಿವಾಗ್ತಿದೆ. ಅಧಿಕಾರಿಗಳಿಗೆ ಕೊಟ್ಟಿರುವ ಮನವಿಯಲ್ಲಿ ರಾಷ್ಟ್ರಪತಿ ಅವರಿಗೆ ರವಾನೆ ಮಾಡಿ ಅದರಿಂದ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಿ ಅದರಿಂದ ದೇಶದ್ರೋಹದಡಿ ಗಡೀಪಾರು ಮಾಡಬೇಕಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮಕಣಿಜಗಳಾದ ನಾವು ಈ ಒಂದು ಅರ್ಜಿಯನ್ನು ಕೊಟ್ಟು ಹಕ್ಕೊತ್ತಾಯ ಮಾಡಿದ್ದೀವಿ. ಸರ್ಕಾರಗಳು ಜನರ ಯೋಗಕ್ಷೇಮ ಮತ್ತು ದೇಶವನ್ನ ರಕ್ಷಣೆ ಮಾಡೋ ದಿಕ್ಕಿನಲ್ಲಿ ಆಡಳಿತ ನಡೆಸಬೇಕೇ ವಿನಃ ಇವರು ಬಂದಿರುವ ಸಂವಿಧಾನ ರಚನೆ ಮಾಡಿರುವ ಮಹಾನ್ ವ್ಯಕ್ತಿಗಳ ವಿರುದ್ಧ ಹೇಳಿಕೆ ಮತ್ತು ತೇಜೋವಧೆಯನ್ನ ಮಾಡೋದು ಸೂಕ್ತ ಅಲ್ಲ ಅಂತ ಕಿಡಿಕಾರಿದ್ರು. ಈ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾನೂನು ರೀತಿ ಸೆರೆಮನೆ ವಾಸ ಅನುಭವಿಸಿರುವ ಹಿನ್ನೆಲೆಯಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಇಂಥ ಹೇಳಿಕೆಗಳು ಸಂವಿಧಾನ ಮತ್ತು ಅಂಬೇಡ್ಕರ್ ವಿರೋಧಿಗಳಿಗೆ ಪ್ರಚೋದನೆ ನೀಡೋ ರೀತಿಯಲ್ಲಿ ಈ ಹೇಳಿಕೆಯಿಂದ ಪ್ರತಿಕಾರ ತೀರಿಸಿಕೊಳ್ತಿದ್ದಾರೆ ಅಂತ ಇವರ ನಡೆಯಿಂದ ದೃಢಪಟ್ಟಿದೆ ಅಂತ ಆಗ್ರಹಿಸಿದರು. ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಭಾರತ ರತ್ನ ಅಂಬೇಡ್ಕರ್ ಯುವ ಸೇನೆ ಸಮಿತಿ ವತಿಯಿಂದ ನಾವು ಬಂದು ಒಂದು ಅರ್ಜಿಯನ್ನು ತಲುಪಿಸಿದ್ದೀವಿ. ಆ ಮನವಿಯಲ್ಲಿ ವಿಚಾರವೇನೆಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಹಿಂದೆ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಗೃಹ ಸಚಿವರಾದ ಅಮಿತ್ ಶಾ ಅವರು ಅವಹೇಳನವಾಗಿ ಮಾತನಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸುರೇಶ್ ಎಂ, ಕಾರ್ಯದರ್ಶಿ ಪಾಪಣ್ಣ, ಖಜಾಂಚಿ ಸುಬ್ರಹ್ಮಣ್ಯ ವೈ, ಗಂಗಾಧರಿ ಎಸ್.ಟಿ, ದರ್ಶನ್, ದೇವರಾಜ್, ಕನತಹಳ್ಳಿ ಸೀನಾ, ರಾಮಾಂಜಿ, ನವೀನ, ಶಶಿ ಇನ್ನು ಹಲವು ಮುಖಂಡರು ಭಾಗವಹಿಸಿದರು.